Hello everyone, this is Asif Turgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to know about the updates of my upcoming classes. Thank you. So today we are going to wind up the second chapter from first year business studies, that is forms of business organization. ವ್ಯವಹಾರ ಸಂಘಟನೆಗಳ ಪ್ರಕಾರಗಳು ಅಂತಕ್ಕಂಥ ಒಂದು ಅಧ್ಯಾಯವನ್ನು ಪ್ರಥಮ PUC ಕಾಮರ್ಸ್ ವಾಣಿಜ್ಯಶಾಸ್ತ್ರದ ಈ ಒಂದು ಎರಡನೇ ಅಧ್ಯಾಯವನ್ನು ಇವತ್ತು ನಾವು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕೊನೆಯ ಒಂದು ಕಾನ್ಸೆಪ್ಟನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ ಏನು ನೋಡಿದ್ವಿ, ಈ 5 ಮುಖ್ಯ ಪ್ರಕಾರದ ಏನು ಒಂದು ಫಾರ್ಮ್ಸ್ಗಳನ್ನು ನೋಡಿದ್ವಿ. ಅದು ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ಮಾಲೀಕತ್ವ ವ್ಯಾಪಾರ ಸಂಸ್ಥೆ, ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬ, ಪಾರ್ಟ್ನರ್ಶಿಪ್ ಪಾಲುದಾರಿಕೆ, ಕೋಆಪರೇಟಿವ್ ಸೊಸೈಟಿ ಆರ್ ಸೊಸೈಟೀಸ್ ಸಹಕಾರಿ ಸಂಘಗಳು ನೋಡಿದ್ವಿ. ಕೊನೆಯದಾಗಿ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಸಹ ನಾವು ಇನ್ ಡಿಟೇಲ್ ಆಗಿ ಸವಿಸ್ತಾರವಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಹೌದಾ, ಇವತ್ತು ಏನು ಲಾಸ್ಟ್ 2 ಸ್ಮಾಲ್ ಕಾನ್ಸೆಪ್ಟ್ ತಾವು ಅವುಗಳನ್ನ ಹೇಳೋದ್ರ ಜೊತೆಗೆ ಡಿಸ್ಕಸ್ ಮಾಡೋದ್ರ ಜೊತೆಗೆ ಈ ಒಂದು ಚಾಪ್ಟರ್ನ ಕ್ಲೋಸ್ ಮಾಡಿ. ಓಕೆ, ಏನು ಅಂತ ಕೇಳಿದ್ರೆ ಇವಾಗಲೇ ನಾವು ಜಾಯಿಂಟ್ ಸ್ಟಾಕ್ ಕಂಪ್ನಿ ಎಂಡ್ ನೋಡಿದ್ವಿ. ಜಾಯಿಂಟ್ ಸ್ಟಾಕ್ ಕಂಪ್ನಿನ ನಿನ್ನೆಗೆ ಎಲ್ಲ ಮುಗಿಸಿದ್ವಿ. ಇಲ್ಲಿ ಟೈಪ್ಸ್ ಆಫ್ ಕಂಪನಿ ಕೊಡ್ತಾರೆ. ಈ ಹೆಡ್ ಒಳಗೆ ಟೈಪ್ಸ್ ಆಫ್ ಕಂಪ್ನಿ ಕೊಡ್ತಾನೆ. ಟೈಪ್ಸ್ ಆಫ್ ಕಂಪನಿ ಇಲ್ಲಿ 2 ಮುಖ್ಯ ಪ್ರಕಾರದ ಕಂಪನಿಗಳು ಬರ್ತಾವೆ. ಅವ್ಯಾವ್ಯಾವ ಅಂತ ಕೇಳಿದ್ರೆ, ಒಂದು ಪಬ್ಲಿಕ್ ಕಂಪನಿ, ಅದರ್ ಇಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸಾರ್ವಜನಿಕ ವಲಯದ ಅಥವಾ ಸಾರ್ವಜನಿಕ ಕಂಪನಿಗಳು ಅಥವಾ ಏನು ಖಾಸಗಿ ವಲಯದ ಕಂಪನಿಗಳು. ಓಕೆ, ನೋಡ್ರಿ ಇಲ್ಲಿ 2 ಥರನಾದಂಥ ಕಂಪನಿಗಳನ್ನ ಕೊಡ್ತಾರೆ. ನೆಕ್ಸ್ಟ್ ನಿಮ್ಗೆ 3rd ಚಾಪ್ಟರ್ ಬರುತ್ತೆ, ಅಲ್ಲಿ ಇನ್ ಡೀಟೇಲ್ ಆಗಿ ಹೋಗೋಣ. ಇವಾಗ ಸಿಂಪಲ್ಲಾಗಿ ಪಬ್ಲಿಕ್ ಕಂಪ್ನಿ ಅಂತ ಅದಕ್ಕೆ ಕರೀತಾರೆ, ಪ್ರೈವೇಟ್ ಕಂಪ್ನಿ ಅದಕ್ಕೆ ಕರೀತಾರೆ ಅನ್ನೋದನ್ನು ನಾವು ಸಿಂಪಲ್ಲಾಗಿ 3 ಒಂದು ಪಾಯಿಂಟ್ಸಲ್ಲಿ ಹೇಳ್ಬಿಡ್ತೇವೆ. ಓಕೆ, ಮೊದಲನೇದಾಗಿ ಪಬ್ಲಿಕ್ ಕಂಪನಿ ಅಂತ ಅನ್ಸ್ಕೋಬೇಕಂದ್ರೆ ಏನೇನೆಲ್ಲ ಅವಶ್ಯಕತೆ ಇರ್ತದೆ ಅಂತ ಕೇಳಿದ್ರೆ, ಮಿನಿಮಮ್ 7 ಮೆಂಬರ್ಸ್ ಶುಡ್ ಬಿ ದೇರ್. ಕನಿಷ್ಠ ಪಕ್ಷ 7 ಜನ ಇಲ್ಲಿ ಮೆಂಬರ್ಸ್ಗಳ ಇರಬೇಕು. ಮಿನಿಮಮ್ ಮೆಂಬರ್ಸ್ ಎಷ್ಟಿರಬೇಕು? 7 ಜನ ಇರಬೇಕು. ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಮಿನಿಮಮ್ 7 ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು? ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಷೇರುಗಳ ವರ್ಗಾವಣೆ ಮೇಲೆ ನಿರ್ಬಂಧ ಹೊರುವಂತಿಲ್ಲ. ಟ್ರಾನ್ಸ್ಫರ್ ಆಫ್ ಶೇರ್ ವಿಲ್ ಬಿ ಪಾಸಿಬಲ್. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಆರ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಶೇರ್ ಅಂತ ಹೇಳ್ತಾರೆ. ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ಶೇರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು. ಒಂದು ಪರ್ಸನ್ನಿಂದ ಇನ್ನೊಂದು ಪರ್ಸನ್ನಿಗೆ ತಮ್ಮ ಓನರ್ಶಿಪ್ಪನ್ನು ಶೇರ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು. ಹೌದಾ? ಆಮೇಲೆ 3ನೇ ಪಾಯಿಂಟ್ ಯಾವುದು ಅಂತ ಕೇಳಿದರೆ, ಸಾರ್ವಜನಿಕರು ತನ್ನ ಷೇರು ಬಂಡವಾಳಕ್ಕೆ ಅಥವಾ ಸಾರ್ವಜನಿಕ ಷೇರುಗಳೇ ವಂತಿಕೆ ನೀಡುವಂತೆ ಆಮಂತ್ರಣ ನೀಡಬಹುದು. ಟು ಕಲೆಕ್ಟ್ ದಿ ಫಂಡ್ ದೇ ಕ್ಯಾನ್ ಇನ್ವೈಟ್ ದಿ ಜನರಲ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ದಿ ಫಂಡ್ ಫಾರ್ ದೇರ್ ಶೇರ್ಸ್ ಆರ್ ಪಬ್ಲಿಕ್ ಡೆಪಾಸಿಟ್ಸ್ ಅಂತ ಕರೀತಾರೆ. ಹೌದಾ? ತಮಗೆ ಅವಶ್ಯಕತೆ ಬಿದ್ದಾಗ, ಬಂಡವಾಳದ ಅವಶ್ಯಕತೆ ಬಿದ್ದಾಗ ಈ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳು ಏನು ಮಾಡ್ಬೋದು, ಒಂದು ಅಮೌಂಟನ್ನು ಏನು ಮಾಡಬೇಕು, ಸಾರ್ವಜನಿಕರಿಂದ ಪಬ್ಲಿಕ್ ಡೆಪಾಸಿಟ್, ಸಾರ್ವಜನಿಕ ಠೇವಣಿಗಳಿಂದ ಕಲೆಕ್ಟ್ ಮಾಡಬಹುದು. ಹೆಂಗೆ? ಶೇರ್ಸ್ಗಳನ್ನ ಇಶ್ಯೂ ಮಾಡಿ ಅವ್ರ ಕಡೆಯಿಂದ ಫಂಡನ್ನು ಕಲೆಕ್ಟ್ ಮಾಡ್ಕೋಬಹುದು. ಹೌದಾ? ಈ 3 ಪಾಯಿಂಟ್ಸನ್ನು ಕನ್ಸಿಡರ್ ಇದ್ದಲ್ಲಿ ಏನು ನಾವು ಪಬ್ಲಿಕ್ ಕಂಪನಿ ಅವ್ರ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನು ಪಬ್ಲಿಕ್ ಲಿಮಿಟೆಡ್ ಅಂತ ಹೇಳೋ ಅವಶ್ಯಕತೆ ಇರೋದಿಲ್ಲ. ಹೇಳ್ಬೋದು, ಹೇಳಲೇದು ಇರ್ಬೋದು. ಬಟ್ ಪ್ರೈವೇಟ್ ಕಂಪ್ನಿ ಅಂತ ಬಂದಾಗ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಬರೀಬೇಕು.
ಓಕೆ ನೋಡಿರಿ, ಪ್ರೈವೇಟ್ ಕಂಪ್ನಿ ಅಂತ ಯಾವ್ದು ಕರೀತಾರೆ ಅಂತ ಕೇಳಿದ್ರೆ ಇಲ್ಲೇ ಕನಿಷ್ಠ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿರ್ಬೇಕು, ಇಲ್ಲಿ ಮಿನಿಮಮ್ ಇಬ್ಬರು ಇರಬೇಕು, ಮ್ಯಾಕ್ಸಿಮಮ್ 200. ಮಿನಿಮಮ್ ಇಬ್ಬರು ಸದಸ್ಯರು ಇರಬೇಕು, ಮ್ಯಾಕ್ಸಿಮಮ್ ಎಲ್ಲಿವರೆಗೂ 200ವರೆಗೂ. ಮೊದಲ 50 ಅಂತಿದ್ರು, ಈಗ 200ಕ್ಕೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಶೇರ್ ಇರುವುದಿಲ್ಲ. ದೇರ್ ಈಸ್ ನೋ ಪಾಸಿಬಿಲಿಟಿ ಆರ್ ಪರ್ಮಿಷನ್ ಟು ಟ್ರಾನ್ಸ್ಫರ್ ದಿ ಶೇರ್ ಟು ಒನ್ ಟು ಅನದರ್. ಇಲ್ಲಿ ನಾಟ್ ಪಾಸಿಬಲ್, ಇಲ್ಲೇ ಪಾಸಿಬಲ್ ಇಲ್ಲ, ಶೇರ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡುವಂತಿಲ್ಲ. ಆಮೇಲೆ 3ನೇ ಪಾಯಿಂಟ್ ಇಲ್ಲಿ ಯಾವುದು, ಪಬ್ಲಿಕ್ ಡೆಪಾಸಿಟ್ ಅವಶ್ಯಕತೆ, ಬಂಡವಾಳದ ಅವಶ್ಯಕತೆ ಬಿದ್ದಾಗ ಸಾರ್ವಜನಿಕರಿಂದ ಹಣವನ್ನು ತಗೊಳ್ಳುವಂತಿಲ್ಲ, ಶೇರ್ಸ್ಗಳನ್ನು ಇಶ್ಯೂ ಮಾಡುವಂತಿಲ್ಲ, ಸಬ್ಸ್ಕ್ರೈಬ್ ಮಾಡುವಂತಿಲ್ಲ, ಶೇರ್ಸ್ಗಳನ್ನು ಸಬ್ಸ್ಕ್ರೈಬ್ ಮಾಡುವಂತಿಲ್ಲ. ಹೌದಾ? ಸೊ ಅದಕ್ಕೇನು, ದೇರ್ ಈಸ್ ನೋ ಪಾಸಿಬಿಲಿಟಿ ಆಫ್ ಕಲೆಕ್ಟಿಂಗ್ ದಿ ಪಬ್ಲಿಕ್ ಡೆಪಾಸಿಟ್ ಅಂತ ಹೇಳ್ತಾರೆ. ಸೊ ಈ 3 ಪಾಯಿಂಟ್ಸ್ ಏನು ಪಬ್ಲಿಕ್ ಕಂಪ್ನಿ ಆ್ಯಂಡ್ ಪ್ರೈವೇಟ್ ಕಂಪ್ನಿನ ಡಿಫೈನ್ ಮಾಡ್ತಾವೆ. ಓಕೆ, ಡಿಸ್ಟಿಂಗ್ವಿಷ್ ಒಳಗೆ ಇನ್ ಡೀಟೇಲ್ ಆಗಿದ್ರ ಬಗ್ಗೆ ನಾವು ನೋಡೋಣ. ಏನು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಇಲ್ಲಿ ನಿಮ್ಗೆ ಇನ್ನೂ ಸವಿಸ್ತಾರವಾದಂತಹ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಏನು ನಿಮ್ಗೆ ಇದನ್ನ 4 ಮಾರ್ಕ್ಸಿಗೂ ಕೇಳ್ಬೋದು. ಏನು ಎಕ್ಸ್ಪ್ಲೈನ್ ಆರ್ ಸ್ಟೇಟ್ ದಿ ಎನಿ 5 ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಕೇಳ್ಬೋದು. ಅಥವಾ ಸ್ಟೇಟ್ ಎನಿ 2 2 ಮಾರ್ಕ್ಸಿಗೆ ಕೇಳ್ಬೋದು, ಸ್ಟೇಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಕೇಳ್ಬೋದು. ಓಕೆ, ಯಾವ ನೋಡ್ರಿ, ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸಸ್ ಪಬ್ಲಿಕ್ ಕಂಪ್ನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅದ. ಮೊದಲೇದಾಗಿ ಯಾವುದು, ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆ, ಇನ್ವೆಸ್ಟ್ಮೆಂಟ್. ಪಬ್ಲಿಕ್ ಲಿಮಿಟೆಡ್ ಒಳಗೆ ಮಿನಿಮಮ್ 5 lakh ಇರಬೇಕು, ಮಿನಿಮಮ್ 5 lakh rupees. ಪೇಡ್ ಅಪ್ ಕ್ಯಾಪಿಟಲ್ ಶುಡ್ ಬಿ ಮಿನಿಮಮ್ 5 lakh ಆರ್ ಮೋರ್, ಮಿನಿಮಮ್ 5 lakh ಇರಬೇಕು. ಹೌದಾ? ಪ್ರೈವೇಟ್ ಲಿಮಿಟೆಡ್ ಒಳಗೆ ಮಿನಿಮಮ್ 1 lakh ಇರಬೇಕು, ಮ್ಯಾಕ್ಸಿಮಮ್ 5 lakh ಆರ್ ಮೋರ್ ಅಂತ. ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟು ಬೇಕು, ಮಿನಿಮಮ್ 1 lakh ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು. 5 lakh ಅಲ್ಲ, ಮ್ಯಾಕ್ಸಿಮಮ್ ಎಷ್ಟಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದ್ರ ಮಿನಿಮಮ್ ಎಷ್ಟು ಬೇಕು, ನಿಮ್ಮಲ್ಲೇ 1 lakh rupees ಬೇಕು, ಮಿನಿಮಮ್ 1 lakh rupees ಬೇಕು ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೆಕೆಂಡ್ ಪಾಯಿಂಟ್, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಿರಬೇಕು, ಮಿನಿಮಮ್ ಮೀನಿಂಗ್ ಒಳಗೆ ಹೇಳಿದ್ರು. ಏನು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಬಂದಾಗ ಮಿನಿಮಮ್ 7 ಜನ ಮೆಂಬರ್ಸ್ ಇರಬೇಕು, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಐತಿ. ಕನಿಷ್ಠ 7 ಜನ ಇರಬೇಕು, ಗರಿಷ್ಠ ಮಿತಿ ಇಲ್ಲ. ಎಲ್ಲೊಳಗೆ, ಸಾರ್ವಜನಿಕ ಕಂಪನಿಯೊಳಗೆ. ಇನ್ನು ಖಾಸಗಿ ವಲಯದ ಕಂಪ್ನಿ ಒಳಗೆ ಬಂದಾಗ, ಪ್ರೈವೇಟ್ ಲಿಮಿಟೆಡಲ್ಲಿ ಬಂದಾಗ ಮಿನಿಮಮ್ 2 ಮ್ಯಾಕ್ಸಿಮಮ್ 200, ಮಿನಿಮಮ್ 2 ಮ್ಯಾಕ್ಸಿಮಮ್ 200, ಕನಿಷ್ಠ 2 ಗರಿಷ್ಠ 700 ಅಷ್ಟು ಜನ ಇರಬೇಕು ಅಂತ ಹೇಳ್ತಾರೆ. 3ನೇ ಯಾವುದು, ಟ್ರಾನ್ಸ್ಫರ್ ಆಫ್ ಶೇರ್ಗಳ ಒಂದು ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ, ಶೇರುಗಳ ವರ್ಗಾವಣೆ ಅಂತ ಕರಿತೀವಿ. ಇಲ್ಲೇ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಒಳಗೆ ಇದ್ದ ಪಾಸಿಬಿಲಿಟಿ ಐತಿ, ಇಟ್ಸ್ ಪರ್ಮಿಸಬಲ್ ಇನ್ ದಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್, ವೇರ್ ಆಸ್ ಇನ್ ದ ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸ್ ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ ಇಸ್ ಪ್ರಾಹಿಬಿಟೆಡ್. ಇದು ನಿರ್ಬಂಧನೆ ಇದೆ. ಖಾಸಗಿ ವಲಯದ ಕಂಪ್ನಿಗಳಲ್ಲಿ ಶೇರುಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವುದು ಏನು ನಿರ್ಬಂಧನೆ ಇದೆ ಅಂತ ಹೇಳ್ತಾರೆ. ಓಕೆ, ಇನ್ನು 4ನೇ ಪಾಯಿಂಟ್ ಅದು ಇನ್ವಿಟೇಷನ್ ಫಾರ್ ಪಬ್ಲಿಕ್ ಕ್ಯಾಪಿಟಲ್ ಆರ್ ಪಬ್ಲಿಕ್ ಡೆಪಾಸಿಟ್ಸ್. ಸಾರ್ವಜನಿಕ ವಂತಿಕೆ ಅಥವಾ ಸಾರ್ವಜನಿಕ ಠೇವಣಿ ಅಂತ ಕರಿತೇವೆ ನಾವು. ಹೌದಾ? ವಂತಿಕೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಏನು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಅದ. ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಒಳಗೆ ಪರ್ಮಿಷನ್ ಕೊಟ್ಟಾರ. ವೆನ್ ಎವರ್ ದ ಕ್ಯಾಪಿಟಲ್ ಫಂಡ್ ಈಸ್ ನೀಡೆಡ್ ಫಾರ್ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ದೇ ಕ್ಯಾನ್ ಗೋ ಫಾರ್ ಪಬ್ಲಿಕ್ ಡೆಪಾಸಿಟ್ಸ್ ಆರ್ ಶೇರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಸಾರ್ವಜನಿಕ ವಲಯದಲ್ಲಿ ಇದು ಪರ್ಮಿಷನ್ ಐತಿ, ಇಲ್ಲಿ ಯಾವುದೇ ಥರ ನಿರ್ಬಂಧಗಳಿಲ್ಲ. ಆದರೆ ಪ್ರೈವೇಟ್ ಲಿಮಿಟೆಡ್ ಒಳಗೆ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇನ್ ದಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಐತಿ. ಇಲ್ಲಿ ನಿಮ್ದೆಷ್ಟೇ ದುಡ್ಡಿದ್ರು ನಿಮ್ಮಲ್ಲೇ ನೀವೆಷ್ಟು ಜನ ಇರ್ತೀರಿ ಮೆಂಬರ್ಸ್ ನೀವೇ ಮಾಡ್ಕೋಬೇಕು. ನೀವು ಸಾರ್ವಜನಿಕರು ಯಾವುದೇ ಥರನಾದಂತಹ ಒಂದು ಪಬ್ಲಿಕ್ ಶೇರ್ಸ್ಗಳನ್ನ
ಇಶ್ಯೂ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡುವಂತಿಲ್ಲ. ಆಮೇಲೆ ಡೈರೆಕ್ಟರ್ಸ್ ನಿರ್ದೇಶಕರು ಅಂತ ಕರಿತೇವೆ ನಾವು. ಪಬ್ಲಿಕ್ ಲಿಮಿಟೆಡ್ ಒಳಗೆ ಎಷ್ಟಿರಬೇಕು? ಮಿನಿಮಮ್ 3 ಜನ ಇರಬೇಕು, ಮ್ಯಾಕ್ಸಿಮಮ್ 15. ಮಿನಿಮಮ್ 3 ಜನ ಇರಬೇಕು, ಕನಿಷ್ಠ 3, ಗರಿಷ್ಠ 15 ಜನ ಇರಬೇಕು. ಇನ್ನು ಪ್ರೈವೇಟ್ ಲಿಮಿಟೆಡ್ ಖಾಸಗಿ ವಲಯ ಒಳಗೆ ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ 15 ಇರಬೇಕು. ಮಿನಿಮಮ್ 2, ಕನಿಷ್ಠ 2, ಮ್ಯಾಕ್ಸಿಮಮ್ ಇಲ್ಲೂ 15. ಓಕೆ, 15 ಮೀರುವಂತಿಲ್ಲ. ಇನ್ನು ಕೊನೆಯದಾಗಿ ಯಾವುದು? ಇಂಡೆಕ್ಸ್ ಅಂತಂದ್ರೆ ಎಷ್ಟು ಶೇರ್ ಹೋಲ್ಡರ್ಸ್ಗಳದಾರ, ಯಾರ್ಯಾರು ಎಷ್ಟೆಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಅಂತಕ್ಕಂಥ ಒಂದು ಇಂಡೆಕ್ಸ್ ಇರ್ತದೆ. ಸದಸ್ಯರ ಸೂಚಿ ಅಂತ ಕರಿತೀವಿ ನಾವು. ಅದಕ್ಕೆ ಎಂತ ಕರಿತೀವಿ? ಸದಸ್ಯರ ಸೂಚಿ ಅಂತ ಕರಿತೀವಿ. ಅದರ ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಒಳಗೆ ಇಟ್ ಈಸ್ ಮಸ್ಟ್, ಇದು ಕಂಪಲ್ಸರಿ, ಇದು ನೀವು ತೋರಿಸ್ಬೇಕು, ಇದಿರಬೇಕು. ಆದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಒಳಗೆ ತೋರಿಸುವ ಅಗತ್ಯ ಇಲ್ಲ. ಇಲ್ಲಿ ನಿಮ್ಗೆ ಯಾರು ಕೇಳೋದಿಲ್ಲ. ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಒಳಗಾದ್ರೆ ಪಬ್ಲಿಕ್ದಿಂದ ನೀವೇನು ಮಾಡಿರ್ತೀರಿ? ಠೇವಣಿಗಳನ್ನು ಮತ್ತು ಅದರ ವಂತಿಕೆಗಳನ್ನು ನೀವು ಮಾಡ್ಕೊಂಡ್ರಿ, ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವ್ರು ಏನಾದರೂ ಕೇಳಿದಾಗ ಅವ್ರಿಗೆ ತೋರಿಸ್ಲಿಕ್ಕೆ ಮತ್ತು ಹೊಸ ಶೇರ್ಸ್ಗಳನ್ನ ಇಶ್ಯೂ ಮಾಡಲಿಕ್ಕೆ ಅಥವಾ ಒಂದು ಏನು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಲಿಕ್ಕೆ ಅದು ಬೇಕಾಗ್ತದೆ. ಬಟ್ ಇಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಿಗೆ ಏನಾಗುತ್ತೆ? ನೀವು ಪಬ್ಲಿಕ್ನಿಂದ ಏನು ತೊಗೊಳೋದಿಲ್ಲ, ಪಬ್ಲಿಕ್ಗೆ ಏನು ತೋರಿಸ್ಕೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ಸು ನಿಮ್ಮ ಪಾಡಿರ್ತೀರಿ. ಸೊ these are the 5 to 6 important points which can define difference between the public and private limited. Okay, and now come to the last topic, concept adu choice of forms of business organization. Already we have discussed these 5 important and major kinds or forms or types of business organization. Already ನಾವು ಈ 5 ಮುಖ್ಯವಾದಂತಹ ಬಹುಮುಖ್ಯವಾದಂತಹ 5 ಪ್ರಕಾರದ ಏನು ವ್ಯವಹಾರ ಸಂಘಟನೆಗಳ ಪ್ರಕಾರಗಳನ್ನು ನೋಡಿದ್ದೀವಿ. ಹೌದಾ? ಇನ್ನು ಇವ್ರೊಳಗೆ ಯಾವುದನ್ನು ನೀವು ಹೆಂಗೆ ಆರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಕೊಡ್ತಾರೆ. ಕೆಲವೊಂದು ಪಾಯಿಂಟ್ಸ್ ಇದಾವೆ. ಇದರ ಪ್ರಕಾರ ಇವುಗಳನ್ನು ನಾವು ಇನ್ನೊಂದು ಸಾರಿ ಚರ್ಚೆ ಮಾಡ್ತಾ ಹೋಗೋಣ. ಏನು ಮೊದಲನೇದು, ಕಾಸ್ಟ್ ಆ್ಯಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್. ಕಾಸ್ಟ್ ಆ್ಯಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್ ಅಂದ್ರೆ ಏನು ಹೇಳ್ತಾರೆ ಎಲ್ಲರೂ? ವೆಚ್ಚ ಮತ್ತು ಸಂಘಟನೆಯ ಸ್ಥಾಪನೆಯಲ್ಲಿ ಸುಗಮತೆ. ವೆಚ್ಚ ಮತ್ತು ಸಂಘಟನೆಯ ಸ್ಥಾಪನೆಯಲ್ಲಿ ಸುಗಮತೆ. ಯಾವ ಒಂದು ಬಿಸ್ನೆಸ್ಗೆ ಹೋದ್ರೆ ನಾವು ಲೋ ಕಾಸ್ಟ್ ನಮ್ದು ಖರ್ಚಾಕೈತಿ, ಆಮೇಲೆ ಈಸಿ ಟು ಆಪರೇಟ್, ಈಸಿ ಟು ಎಸ್ಟಾಬ್ಲಿಷ್ ಐತಿ ಅಂತ ಕೇಳಿದ್ರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಜಾಯಿಂಟ್ ಸ್ಟಾಕ್, ಅದು ಜಾಯಿಂಟ್ ಹಿಂದೂ ಫ್ಯಾಮಿಲಿ. ಇವೆರಡು ಭಾಳ ಒಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾವ. ಯಾಕಂತ ಕೇಳಿದರೆ ಇಲ್ಲಿ ನಿಮ್ಗೆ ಯಾವುದೇ ಥರನಾದಂಥ ಕಾನೂನಿನ ಜಡಪಟಿ ಇರೋದಿಲ್ಲ. ಇಲ್ಲಿ ನೀವು ಕೇವಲ ನಿಮ್ಮದೇ ಆಗಿರ್ತಕ್ಕಂತಹ ಫಂಡನ್ನು ಇನ್ವೆಸ್ಟ್ ಮಾಡ್ತೀರಿ. ಇಲ್ಲಿ ನಿಮ್ಗೆ ಬೇರೆ ಯಾರು ಹೊರಗಿನವ್ರ ಕೆಲಸದವ್ರು ಇರೋದಿಲ್ಲ, ಬೇರೆ ಯಾರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನಿಮ್ಮ ದುಡ್ಡು, ನಿಮ್ಮ ವ್ಯವಹಾರ ಸಂಸ್ಥೆ, ನಿಮ್ಮ ವ್ಯವಹಾರ ಚಟುವಟಿಕೆ, ನಿಮ್ಮ ಲಾಭ, ನಿಮ್ಮ ನಷ್ಟ ನಿಮ್ಮ ಜೊತೆಗೇ ಇದ್ದು ಬಿಡ್ತದೆ. ಹೀಗಾಗಿ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಮತ್ತು ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ಮಾಲೀಕತ್ವ ಮತ್ತು ಹಿಂದೂ ವಿಭಕ್ತಿ ಕೊಡುಗಲ್ಲಿ ಏನಕ್ಕತಿ ಹೊರಗಡೆಯಿಂದ ನಿಮ್ದು ಯಾವುದು ಫಂಡ್ ಬರೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮದೇ ಆದ ಫಂಡ್ ಇರ್ತದೆ, ನಿಮ್ಮದೇ ಕಾರ್ಯ ಚಟುವಟಿಕೆ ಇರ್ತದೆ, ನಿಮ್ಮದೇ ಲಾಭ, ನಿಮ್ಮದೇ ನಷ್ಟವನ್ನು ನೀವು ನೋಡ್ಕೋತಿರ್ತೀರಿ. ಹೀಗಾಗಿದ್ದು ಕಡಿಮೆ ವೆಚ್ಚ. ಮತ್ತು ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ಕಾನೂನುಬದ್ಧವಾದಂತಹ ನೀವು ಫಾರ್ಮಾಲಿಟೀಸ್ಗಳನ್ನ, ನೀತಿ ನಿಯಮಗಳನ್ನು ಹೆಣೆಯುವಂತಿಲ್ಲ, ಫಾಲೋಅಪ್ ಮಾಡುವಂತಿಲ್ಲ, ಪಾಲನೆ ಮಾಡುವಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಹೌದಾ? ಸೊ ಅದಕ್ಕೇನು ಕಡಿಮೆ ವೆಚ್ಚ ಮತ್ತು ಇನ್ನು ಸುಗಮ ಸ್ಥಾಪನೆ ಅಂತ ಕೇಳಿದ್ರೆ ಏನು ಒಂದು ಏಕ ಮಾಲೀಕತ್ವ ಆಗಿರಬೇಕು, ಎಲ್ಲ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಆಗಿರ್ಬೇಕು, ಹಿಂದೂ ಅವಿಭಕ್ತ ಕುಟುಂಬ ಆಗಿರಬೇಕು ಅಂತ ಹೇಳ್ತಾರೆ. ಇನ್ನು ಪಾರ್ಟ್ನರ್ಶಿಪ್, ಕೋಆಪರೇಟಿವ್, ಜಾಯಿಂಟ್ ಸ್ಟಾಕ್ ಕಂಪನಿ ಬಂದಾಗ ಏನಾಗ್ತಾವೆ, ಇವು ಹೆಚ್ಚಿಗೆ ಒಂದು ಆದಾಯವನ್ನು ಬೇಡ್ತಕ್ಕಂತಹ ಒಂದು ವ್ಯವಹಾರ ಸಂಸ್ಥೆಗಳಾಗವೆ. ಇಲ್ಲಿ ಹೆಚ್ಚಿನ ಒಂದು ಬಂಡವಾಳ ಬೇಕು. ಹೌದಾ? ಹೆಚ್ಚಿನ ಬಂಡವಾಳ ಬೇಕು ಮತ್ತು ಕೆಲವೊಂದಿಷ್ಟು ಕಾನೂನಾತ್ಮಕವಾದಂತಹ ಇಲ್ಲಿ ಫಾರ್ಮಾಲಿಟೀಸ್ಗಳಿರ್ತಾವೆ, ನೀತಿ ನಿಯಮಗಳಿರ್ತಾವೆ, ಅವುಗಳನ್ನು ಫಾಲೋಅಪ್ ಮಾಡಬೇಕಾಗ್ತದೆ. ಹೀಗಾಗಿ ಇವು ಸ್ವಲ್ಪ ರಿಜಿಡ್ ಪ್ರೊಸೆಸ್ ಒಳಗೆ ಬರ್ತಾವೆ. ಇವು 3: ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ. ಓಕೆ. ಇನ್ ದ ಲಯಬಿಲಿಟಿ, ಸೆಕೆಂಡ್ ಲಯಬಿಲಿಟಿ. ಸೊ ಅದಕ್ಕೆ ಏನು ನೀವು 1ನೇ ಪಾಯಿಂಟ್
ಯಾವ್ದು ಬೆಟರ್, ನಿಮ್ಮ ಕಡೆ ಕ್ಯಾಪಿಟಲ್ ಕಡಿಮೆ ಐತಿ, ನೀವು ನಿಮ್ಮದೇ ಆದ ಬಿಸ್ನೆಸ್ ಮಾಡಬೇಕು, ನಮ್ಮ ಬೇರೆ ಯಾರ್ದು ಹೊರಗಡೆಯಿಂದ ಇನ್ನೂ ಡಿಪೆಂಡೆನ್ಸಿ ಬೇಡ ಅಂತ ಕೇಳಿದ್ರೆ ಬೆಟರ್ ಶುಡ್ ಗೋ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್. ಇದಂತರೂ ಸಕ್ಸಸ್ಸಿವ್ ಜನ್ರೇಷನ್ ಇದ್ದಾಗ ಮಾತ್ರ ಬರ್ತದೆ, ಅವ್ರಿಗಷ್ಟೇ ಬರ್ತದೆ. ಇದು ಮಾತ್ರ ಯಾರು ಬೇಕಾದರೂ ಮಾಡ್ಬೋದು, ಕಡಿಮೆ ಬಂಡವಾಳ ಸ್ಥಾಪನೆ. ಓಕೆ, ಲಯಬಿಲಿಟಿ ಅಂತ ಬಂದಾಗ ಇಲ್ಲೇನಾಗ್ತತಿ, ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಆಮೇಲೆ ಪಾರ್ಟ್ನರ್ಶಿಪ್, ಇವೇನಾಗ್ತಾವ ಅಂತ ಕೇಳಿದ್ರೆ ಇವು ಮೂರು ಏನಾಗ್ತಾವ ಅಂತ ಕೇಳಿದ್ರೆ ಅನ್ಲಿಮಿಟೆಡ್ ಲಯಬಿಲಿಟಿಯನ್ನು ಹೊಂದಿರ್ತಾವ. ಇವು ಮೂರು ಅನ್ಲಿಮಿಟೆಡ್. ಇಲ್ಲಿ ಒಬ್ಬನೇ ಇರ್ತಾನೆ ಮಾಲೀಕ, ಸೊ ಹಿಂಗಾಗಿ ಅವ್ಗೆ ಅನ್ಲಿಮಿಟೆಡ್ ಲಯಬಿಲಿಟಿ, ಏನೇ ಲಾಸ್ ಬಂದರೂ ಹೆವಿ ಅವಂಗೆ ಲಾಸ್ ಆಕ್ಕೈತಿ. ಅಂದರೆ ವೈಯಕ್ತಿಕವಾದಂಥ ಆಸ್ತಿಯನ್ನು ಮಾರಿ ಸಹ ಅವನು ಅಲ್ಲಿ ಆ ಸಾಲವನ್ನು ಹೊಣೆಗಾರಿಕೆಯನ್ನು ನೀಗಿಸ್ಬೇಕಾಗ್ತದೆ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಂದಾಗ ಉಳಿದೆಲ್ಲ ಮೆಂಬರ್ಸ್ ಲಿಮಿಟೆಡ್ ಲಯಬಿಲಿಟಿ ಇರ್ತಾರೆ, ಬಟ್ ಕರ್ತ ಅಂತ ಇರ್ತಲ್ಲ, ಇವನು ಅನ್ಲಿಮಿಟೆಡ್ ಲಯಬಿಲಿಟಿ ಇರ್ತಾನೆ. ಇಲ್ಲಿಯೂ ಸಹ ನಿಮ್ಗೆ ಏನಾಗ್ತದೆ, ಸಬ್ಬರ್ಡನ್ ಅನ್ಕೋಬೋದು. ಆಮೇಲೆ ಪಾರ್ಟ್ನರ್ಶಿಪ್ ಬಂದಾಗ ಇಲ್ಲೇನಾಗಿರ್ತದೆ, ಇಲ್ಲಿಯೂ ಸಹ ಅನ್ಲಿಮಿಟೆಡ್ ಲಯಬಿಲಿಟಿ ಕಂಡು ಬರ್ತದೆ. ಅಪರಿಮಿತವಾದಂಥ ಹೊಣೆಗಾರಿಕೆಗಳು ಇಲ್ಲಿ ಕಂಡು ಬರ್ತಾವೆ. ಹೀಗಾಗಿ ಇವು ಸ್ವಲ್ಪ ಸೆಕ್ಯೂರ್ಡ್ ಅನ್ಸೋದಿಲ್ಲ. ಈ ವಿಷಯ ಲಯಬಿಲಿಟಿ ವಿಷಯ ನೋಡಿದಾಗ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅದಾವಲ್ಲ, ಇವು ಬೆಟರ್ ಅಂತ ಹೇಳ್ತಾರೆ. ಬೆಟರ್ ಟು ಗೋ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಯಾಕಂತ ಕೇಳಿದ್ರೆ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಇರ್ತದೆ. ಯಾಕಂತ ಕೇಳಿದ್ರೆ ಇವು ಏನಾಗ್ಯಾವ, ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಹೊಂದಿದಾವ. ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ಹೊಂದಿದ್ರಿಂದ ಏನಾಗ್ತದೆ, ಏನೋ ಒಂದು ಲಯಬಿಲಿಟಿ ಅಂತ ಆದರೆ ಅದು ಕಂಪನಿ ಆಸ್ತಿಗಳನ್ನು ಮಾರಿ, ಸೊಸೈಟಿ ಆಸ್ತಿಗಳನ್ನು ಮಾರಿ ಈಡೇರಿಸಬೇಕಾಗ್ತದೆ. ಇಲ್ಲಿ ಮೆಂಬರ್ಸ್ದ ಲಯಬಿಲಿಟಿ ಎಷ್ಟಿರ್ತಪ್ಪ ಅಂದರೆ ಕೇವಲ ಅವರು ಹೂಡಿಕೆ ಮಾಡಿರ್ತಕ್ಕಂತಹ ಹಣದ ಮೇಲೆ, ಓನ್ಲಿ ಅಪ್ ಟಿಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಆರ್ ಶೇರ್ ಕ್ಯಾಪಿಟಲ್ will have whatever the share capital will have the respective members, up till there only their liability will be shown. ಅಲ್ಲಿವರೆಗೂ ಮಾತ್ರ ತೋರಿಸ್ತದ, ಹೌದಾ? ಹೆಚ್ಚಿಂದ ಇಲ್ಲಿ ಲಯಬಿಲಿಟಿ ಕಂಡು ಬರೋದಿಲ್ಲ. ಬಟ್ ಇಲ್ಲಿ ಮೇಲೆ ನೀವು ಮೂರು ಪ್ರಕಾರದಲ್ಲಿ ಹೋದಾಗ ಹೆಚ್ಚಿನ ಒಂದು ಲಯಬಿಲಿಟಿ ನಮಗೆ ಕಂಡು ಬರ್ತದೆ. ಹೀಗಾಗಿ ಈ ಒಂದು ಲಯಬಿಲಿಟಿ ಕಾನ್ಸೆಪ್ಟ್ ಬಂದಾಗ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಚಲೋ, ಬೆಟರ್ ಟು ಗೋ ಫಾರ್ ದೀಸ್ ಟು ಫಾರ್ಮ್ಸ್ ಅಂತ ಹೇಳ್ತಾರೆ. ಓಕೆ, ಇನ್ನು ಕಂಟಿನ್ಯೂವಿಟಿ ಮುಂದುವರಿಕೆ. ಇಲ್ಲಿ ನೋಡ್ರಿ, ಸೋಲ್ ಪ್ರೊಪ್ರೈಟರ್ಶಿಪ್. ಇಲ್ಲಿ ಮಾಲೀಕ ಸತ್ತ, ಯಾಕಂದ್ರೆ ಏಕ ಮಾಲೀಕ ಇರ್ತಾನೆ, ಒಬ್ಬನೇ ಇರ್ತಾನೆ, ಇವನು ಬಿಟ್ಟು ಮತ್ತೆ ಯಾರಿರೋದಿಲ್ಲ. ಒಂದು ವೇಳೆ ಅವ್ನು ಸತ್ತ ಅಂತ ಕೇಳಿದ್ರೆ ಅಥವಾ ಹುಚ್ಚಾದ, ಬುದ್ಧಿ ಭ್ರಮಣೆ ಆಯಿತು, ಏನೋ ಹ್ಯಾಂಡಿಕ್ಯಾಪ್ ಆದ, ಅನೇಬಲ್ ಟು ವರ್ಕ್, ಇಫ್ ಸಪೋಸ್ ದ ಓನರ್ is unable to take activities or had bad injuries or else met with any unexpected events, he may become insolvent or insanity, what it might be. If such case will be there, ಏನಾಗ್ತದೆ, ಅಲ್ಲಿ ನೀವು ಬಿಸ್ನೆಸ್ಸನ್ನು ಬಂದ್ ಮಾಡಬೇಕಾಗ್ತದೆ, ಅಲ್ಲಿ ನೀವು ವ್ಯಾಪಾರವನ್ನು ಬಂದ್ ಮಾಡೋಕ್ಕಾಗ್ತದೆ. ಬಟ್ ಇಲ್ಲಿ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಂದಾಗ ಫರಕ್ ಬೀಳೋದಿಲ್ಲ. ಯಾಕೆ, ಅವು ಒಬ್ಬ ಕರ್ತನ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತದೆ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಕರ್ತನ ಮೇಲೆ ಪ್ರತಿಯೊಂದು ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದ್ದು. ಒಂದು ವೇಳೆ ಕರ್ತನಿಗೆ ಆ ರೀತಿ ಏನಾದರೂ ಅಂದರೆ ಅವನು ಸತ್ತ ಅಥವಾ ಇನ್ಸಾಲ್ವೆಂಟ್ ಅದ, ಇನ್ಸ್ಯಾನಿಟರಿ ಏನೋ ಅದಾಗಿ ಅವನು ಅನೇಬಲ್ ಟು ಅಂಡರ್ಟೇಕ್ ದಿ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಅಲ್ಲಿರಾಗ್ತದೆ ಅವನು ತದನಂತರದ ಯಾರು ಹಿರಿಯರು ಇರ್ತಾರಲ್ಲ, ಪುರುಷ ಅಥವಾ ಮಹಿಳೆ ಯಾರಾದರೂ ಆಗಿರ್ಬೋದು, ಅವ್ರೇನು ಮಾಡ್ತಾರೆ, ಅವನ ಸ್ಥಾನಕ್ಕೆ ಬಂದು ಕೆಲಸ ಕಾರ್ಯಗಳನ್ನು ನೋಡ್ಕೋತಾರೆ. ಹೀಗಾಗಿ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಪಾರ್ಟ್ನರ್ಶಿಪ್ ಬಂದಾಗ, ಇನ್ನು ಈ ಒಂದು ಪಾಲುದಾರಿಕೆ ಅಂತ ಬಂದಾಗ, ಪಾಲುದಾರಿಕೆಯಲ್ಲಿ ಏನಾಗ್ತದೆ, ಇಲ್ಲಿ ಕಂಟಿನ್ಯೂವಿಟಿ, ಇಲ್ಲಿ ಇವ್ರಿಗೆ ಚಾಯ್ಸ್ ಇರ್ತದೆ. ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ XYZ 3 ಜನ ಅದರ ಪಾರ್ಟ್ನರ್ಸ್, ಎಕ್ಸ್ ಸತ್ತ ಅಂತ ಕೇಳಿದ್ರೆ Y ಆ್ಯಂಡ್ Z ಪಾರ್ಟ್ನರ್ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು ಅಥವಾ ವೈಂಡ್ ಅಪ್ನು ಮಾಡ್ಬೋದು. ಇಲ್ಲಿ ಅವ್ರಿಗೆ ಚಾಯ್ಸ್ ಬಿಟ್ಟಿರ್ತದೆ. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿ ಬಂದಾಗ ಇಲ್ಲಿ ಏನೂ ಫರಕ್ ಬೀಳೋದಿಲ್ಲ. It doesn't matter at all, because if suppose 10 members go out of the company or the institution or the organization, 10 to 15 members may come inside to become a member or a shareholder of that particular company or the society. ಹೀಗಾಗಿ ಇಲ್ಲಿ ಯಾವುದೇ ಥರನಾದಂಥ ಪರಿಣಾಮ ಬೀಳೋದಿಲ್ಲ.
ಸೊ ಆ ವಿಷಯದಿಂದ ನೋಡೋದು ಬಂದಾಗ ಏನಾಗ್ತದೆ, ಈ 4 ವ್ಯವಹಾರ ಸಂಸ್ಥೆಗಳು ಚಲೋ ಆ್ಯಸ್ ಕಂಪೇರ್ಡ್ ಟು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕಂಟಿನ್ಯೂವಿಟಿ ಹೇಳ್ಕೊಡ್ತದೆ. ಓಕೆ, ಇನ್ನು ಮ್ಯಾನೇಜ್ಮೆಂಟ್ ಅಬಿಲಿಟಿ ಅಂತ ಬಂದಾಗ ಅಂದರೆ ಏನು, ನಿರ್ವಹಣಾ ಕೌಶಲ್ಯ ಅಂತ ಬಂದಾಗ ಇಲ್ಲೇನಾಗ್ತದೆ, ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಆಮೇಲೆ ಪಾರ್ಟ್ನರ್ಶಿಪ್ ಒಳಗೆ ಎಂಥ ಅಲ್ಪ ಪ್ರಮಾಣದ ಏನು ಕಂಡು ಬರ್ತದೆ, ಕೌಶಲ್ಯ ಮತ್ತು ವ್ಯವಹಾರ ಚಟುವಟಿಕೆಗಳ ನಿರ್ವಹಣೆ. ಅಂದರೆ ವೃತ್ತಿಪರ ಏನಾಗಿರೋದಿಲ್ಲ, ಇಲ್ಲೇ ವೃತ್ತಿಪರ ನಿರ್ದೇಶಕರು ಇರೋದಿಲ್ಲ, ವೃತ್ತಿಪರ ಕಾರ್ಯನಿರ್ವಾಹಕರಿರೋದಿಲ್ಲ, ವೃತ್ತಿಪರ ಏನಿರೋದಿಲ್ಲ, ಆ ಒಂದು ಚಟುವಟಿಕೆಗಳನ್ನು ಜವಾಬ್ದಾರಿಯುತವಾಗಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕಂಡು ಬರೋದಿಲ್ಲ. ಹೀಗಾಗಿ ಇಲ್ಲಿ ಸ್ವಲ್ಪ ವ್ಯವಹಾರ ಚಟುವಟಿಕೆಗಳನ್ನು ಏನು ಮಾಡ್ಕೊಂಡು ಹೋಗೋದು ಕಷ್ಟಕರ ಸಾಧ್ಯ ಅಂತ ಹೇಳ್ತಾರೆ. ಕಷ್ಟಕರ ಸಾಧ್ಯ, ಕ್ರೊನೊಲಾಜಿಕಲಿ ಫಾರ್ಮಲ್ ಆಗಿ ಒಂದು ಕೆಲಸ ಕಾರ್ಯಗಳಾಗೋದಿಲ್ಲ, ಅಪ್ ಆ್ಯಂಡ್ ಡೌನ್ ಆಗ್ತಿರ್ತಾವೆ, ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಕ್ರೊನೊಲಾಜಿ ತಪ್ಪಿರ್ತದೆ. ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಪಾರ್ಟ್ನರ್ಶಿಪ್ಪಲ್ಲಿ ಕಂಡು ಬರ್ತದೆ. ಬಟ್ ವೆರಾಸ್ ಇನ್ ದಿ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಒಳಗೆ ದೇರ್ ವಿಲ್ ಬಿ ಅ ಪ್ರೊಫೆಷ್ನಲ್ ಡೈರೆಕ್ಟರ್ಸ್, ಪ್ರೊಫೆಷ್ನಲ್ ಮ್ಯಾನೇಜರ್ಸ್ ಇಲ್ಲಿ ಅಪಾಯಿಂಟ್ ಮಾಡಿರ್ತಾರೆ. ಯಾಕೆ ಇಲ್ಲಿ ಹೆಚ್ಚಿನ ಬಂಡವಾಳ ಇರ್ತದೆ, ಆಮೇಲೆ ಹೆಚ್ಚಿನ ಸ್ಯಾಲ್ರಿ ಕೊಟ್ಟು, ಸಂಬಳವನ್ನು ಕೊಟ್ಟು ಅವ್ರು ಏನು ಮಾಡ್ತಾರೆ, ಕೌಶಲ್ಯಯುತವಾದಂತಹ ಪರಿಣಿತರಾದಂತಹ ವೃತ್ತಿಪರ ನಿರ್ದೇಶಕರನ್ನ ಆಯ್ಕೆ ಮಾಡಿರ್ತಾರೆ. ಹೌದಾ? ಈಗ ನಾವು ಮ್ಯಾನೇಜರಲ್ ಸ್ಕಿಲ್ ಪ್ರಕಾರ ಹೋದಾಗ, ಎಬಿಲಿಟಿ ಪ್ರಕಾರ ಹೋದಾಗ ಇವು 3 ಅಷ್ಟೇ ಸರಿ ಆಫರ್ಡೇಬಲ್ ಅನ್ಸೋದಿಲ್ಲ. ಬೆಟರ್ ಟು ಬಂಡವಾಳ ಜಾಸ್ತಿ ಇದ್ದರೆ ಬೆಟರ್ ಟು ಗೋ ಫಾರ್ ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂಥೇಳಿ ಯಾವ್ದಾಗ್ತದೆ, ಮ್ಯಾನೇಜರಲ್ ಸ್ಕಿಲ್ ಹೇಳ್ಕೊಡ್ತದೆ. ಮ್ಯಾನೇಜರ್ ಸ್ಕಿಲ್ಲಲ್ಲಿ, ಮ್ಯಾನೇಜರ್ ಎಬಿಲಿಟಿಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ಯಾವುದು, ಕ್ಯಾಪಿಟಲ್ ಕನ್ಸಿಡರೇಷನ್, ಬಂಡವಾಳದ ಪರಿಗಣನೆ ಅಂತ ಬಂದಾಗ, ಇಫ್ ಯು ಹ್ಯಾವ್ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಆರ್ ಆನ್ಸಿಸ್ಟರ್ಸ್ ಬ್ಯಾಕ್ಗ್ರೌಂಡ್, ವಾಟ್ ಎವರ್ ಇಟ್ ಮೇಡ್ ಬಿ, ಇಂಥ ಕೇಸ್ ಒಳಗಿದ್ದಾಗ, ಇನ್ ಸಚ್ ಕೇಸ್ ಯು ಬೆಟರ್ ಶುಡ್ ಗೋ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಆರ್ ಪಾರ್ಟ್ನರ್ಶಿಪ್. ನಿಮ್ಮಲ್ಲಿ ಅಲ್ಪ ಪ್ರಮಾಣದ ಅಥವಾ ಮಧ್ಯಮ ಪ್ರಮಾಣದ ಒಂದು ಬಂಡವಾಳ ಐತೆ ಅಂತ ಕೇಳಿದರೆ ನೀವು ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಹೋಗೋದು ಚಲೋ. ಹೆಚ್ಚಿನ ಒಂದು ಬಂಡವಾಳ ಬೇಕು ಐತಿ ನಿಮ್ಮಲ್ಲಿ ಅಂತ ಕೇಳಿದ್ರೆ ಹೆಚ್ಚಿನ ಬಂಡವಾಳ ಇನ್ವೆಸ್ಟ್ ಮಾಡಬೇಕು, ಹೆಚ್ಚಿನ ಒಂದು ಲಾಭವನ್ನು ಪಡಿಬೇಕು, ಹೆಚ್ಚಿನ ಒಂದು ಒಳ್ಳೆ ಹೆಸರನ್ನ ಗಳಿಸ್ಬೇಕು, ಗುಡ್ವಿಲ್ನ ನಾವು ಮಾರ್ಕೆಟಲ್ಲಿ ತರಬೇಕು, ಒಳ್ಳೆ ಸ್ಟೇಟಸನ್ನು ತರಬೇಕು ನಮ್ಮ ಬಿಸ್ನೆಸ್ದು ಅಂತ ಕೇಳಿದ್ರೆ ನಿಮ್ಗೆ ಹೆಚ್ಚು ಬಂಡವಾಳ ಇದ್ದರೆ ಯು ಹ್ಯಾವ್ ಟು ಗೋ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಜಾಯಿಂಟ್ ಸ್ಟಾಕ್ ಕಂಪನಿ. ಕಡಿಮೆ ಬಂಡವಾಳ ಇದ್ದರೆ ನೀವೇನು ಮಾಡಬೇಕು, ಈ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್, ಜಾಯಿಂಟ್ ಹಿಂದೂ ಫ್ಯಾಮಿಲಿ ಆರ್ ಪಾರ್ಟ್ನರ್ಶಿಪ್ ಹೋಗೋದು ಉತ್ತಮ ಅಂತಕ್ಕಂಥ ಇಲ್ಲಿ ಅರ್ಥವನ್ನು ಹೇಳ್ತಾರೆ. ಇನ್ನು ಡಿಗ್ರಿ ಆಫ್ ಕನ್ಸಿಡರೇಷನ್, ನಿಯಂತ್ರಣದ ಮಟ್ಟ. ಒಂದು ವೇಳೆ ನಿಮ್ಗೆ ನೇರ ಮತ್ತು ಸಂಪೂರ್ಣವಾದಂತಹ ವ್ಯವಹಾರ ಚಟುವಟಿಕೆ ಮೇಲೆ ನಿಯಂತ್ರಣ, ನೇರವಾಗಿ ಮತ್ತು ಸಂಪೂರ್ಣವಾಗಿ ನಿಮ್ಮ ವ್ಯವಹಾರ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ, ನಿರ್ವಹಣೆ ಮಾಡಬೇಕು ಅಂತ ಕೇಳಿದ್ರೆ ನೀವು ಯಾವುದಕ್ಕೆ ಹೋಗಬೇಕು, ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಹೋಗೋದು ಉತ್ತಮ ಅಂತ ಹೇಳ್ತಾರೆ. ಒಂದು ವೇಳೆ ಮಾಲೀಕರ ನಿಯಂತ್ರಣ ಮತ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹಂಚಿಕೆಯಾಗಬೇಕು. ಒಂದು ವೇಳೆ ನಿಮಗೆ ಏನು ನಿಮ್ಮ ಒಂದು ವ್ಯವಹಾರ ಚಟುವಟಿಕೆಗಳ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಕರ್ತವ್ಯಗಳು ವಿಭಜನೆ ಆಗಬೇಕು, ನಮ್ಮ ಬರ್ಡನ್ ಸ್ವಲ್ಪ ಕಡಿಮೆ ಆಗಬೇಕು ಅನ್ನೋದಿತ್ತಂದ್ರೆ ನೀವೇನು ಮಾಡಬೇಕು, ಈ 3 ಯಾವುದು ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪ್ನಿಗೆ ಹೋಗೋದು ಉತ್ತಮ. ಡಿಗ್ರಿ ಆಫ್ ಕನ್ಸಿಡರೇಷನ್, ಇಲ್ಲಿ ಏನಾಗ್ತದೆ, ನಿಯಂತ್ರಣದ ಮಟ್ಟ ನಿಮಗೆ ಬೇಕು ಅಂತ ಕೇಳಿದ್ರೆ ಕಂಪ್ಲೀಟ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶುಡ್ ಬಿ. ಇಫ್ ಯು ವಾಂಟೆಡ್ then you should go for, it is better you should go for sole proprietorship or joint Hindu family. Joint Hindu family. If you don't want the heavy burden or heavy responsibility, more duties on you, then you should go for partnership, cooperative society or joint stock company.
Why? Because in these companies, in these kind of organization, business organization, there will be the separation or distribution of activity, distribution of responsibility will be find out ಅಲ್ಲಿ ಇರ್ತದೆ, ಕಂಡು ಬರ್ತದೆ. ಅದು ಹೀಗಾಗಿ ನೀವು ಡಿಗ್ರಿ ಆಫ್ ಕನ್ಸಂಟ್ರೇಷನ್ ಹೋದಾಗ ಇವು 3 ಅಥವಾ ನಿಮ್ಗೆ ಒಬ್ಬರೇ ಪೂರ್ಣ ನಿಯಂತ್ರಣ ಸಂಪೂರ್ಣ ನಿರ್ವಹಣೆ ಬೇಕಂದ್ರೆ ಮೇಲ್ನಾಡು ಹೋಗೋದು ಉತ್ತಮ ಅಂತ ಹೇಳ್ತಾರೆ. ಕೊನೆಯದಾಗಿ ನೇಚರ್ ಆಫ್ ಬಿಸ್ನೆಸ್. ನೇಚರ್ ಆಫ್ ಬಿಸ್ನೆಸ್, ವ್ಯವಹಾರದ ಸ್ವರೂಪ ಅಂತ ಬಂದಾಗ ನಿಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್, ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಕಸ್ಟಮರ್ಸ್ ಬೇಕು. ಡೈರೆಕ್ಟ್ ಕಾಂಟ್ಯಾಕ್ಟ್, ಡೈರೆಕ್ಟ್ relationship between customer. If you want, truly you want such kind of business activities, then it is better you should go for sole proprietorship. Sole proprietorship ಯಾವುದು ನಿಮ್ಮ ನೇರವಾದಂತಹ ಒಂದು ಜವಾಬ್ದಾರಿ, ಏನು ಒಂದು ಸಂಬಂಧ, ವೈಯಕ್ತಿಕ ಸಂಬಂಧ, ಪರೋಕ್ಷವಾದಂತಹ ಒಂದು ಪ್ರತ್ಯಕ್ಷವಾದಂಥ ಒಂದು ಇದು ಬೇಕು, ಜವಾಬ್ದಾರಿ ಬೇಕು, ಮತ್ತು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬೇಕು ಅಂತ ಕೇಳಿದರೆ ನೀವು ಏಕ ಮಾಲೀಕತ್ವವನ್ನು ಹೋಗೋದು ಉತ್ತಮ ಅಂತ ಹೇಳ್ತಾರೆ. ಆದರೆ ನಿಮ್ಮದು ಹೆಚ್ಚಿನ ಬಂಡವಾಳದ ನಮ್ಗೆ ಏನೂ ಗ್ರಾಹಕರ ಜೊತೆಗೆ, ಅನುಭೋಗಿಗಳ ಜೊತೆಗೆ ನೇರವಾದಂತಹ ಯಾವುದೇ ಸಂಬಂಧ ಬೇಡ, ಸಂಪರ್ಕ ಬೇಡ, ಮಧ್ಯವರ್ತಿಗಳಿಂದ ನಮ್ಮದು ಎಲ್ಲ ವ್ಯವಹಾರ ಚಟುವಟಿಕೆ ನಡೀಲಿ ಅಂತಕ್ಕಂಥ ಉದ್ದೇಶ ನಿಮ್ಮದಿತ್ತು ಅಂತ ಕೇಳಿದರೆ ಅವಾಗ ನೀವೇನು ಮಾಡಬೇಕಾಗ್ತದೆ ಅಂತ ಕೇಳಿದರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ, ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಹೋಗ್ರಿ, ಇದನ್ನು ಮಾಡಿರಿ, ಈ ವ್ಯವಹಾರ ಸಂಸ್ಥೆನ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಸೆಕೆಂಡ್ ಚಾಪ್ಟರ್ ಫ್ರಮ್ ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ ಇದು. ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕ್ಯಾರಿ ಮಾಡ್ತಿರ್ತಾರೆ. 28 to 30 ಮಾರ್ಕ್ಸ್ವರೆಗೂ ಈ ಒಂದು ಚಾಪ್ಟರಿಂದ ಇಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದಾವ. ಇದು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕವರ್ ಮಾಡ್ತಕ್ಕಂಥ ಅಧ್ಯಾಯ ಆಗಿದೆ. ಅದಕ್ಕೆ ದಯವಿಟ್ಟು ಇದನ್ನು ಹೆಚ್ಚಿನ ಒಂದು ಟೈಮ್ ತೊಗೊಂಡು ನಾವು ಕ್ರೊನಾಲಜಿಕಲಿ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗಿದ್ದೀನಿ ಈ ಒಂದು ಅಧ್ಯಾಯದ ಮೇಲೆ. ಅಂದರೆ ಒಂದು ಕಾನ್ಸೆಪ್ಟ್ ಶುರು ಮಾಡಿದೆ ಅಂತಂದರೆ ಸೋಲ್ ಪ್ರೊಪ್ರೈಟರ್ಸ್ ಅಂದಾಗ ಮೀನಿಂಗ್, ಡೆಫಿನೇಷನ್, ಫೀಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದೊಂದು ಸಪ್ರೇಟ್ ಕ್ಲಾಸ್ ಅದ. ಅದು ತದನಂತರ ಅದರದ್ದೇನು ಮತ್ತು ಟೈಪ್ಸ್ ಬರಲಿ ಅಥವಾ ಅದರದ್ದೇನು ಮತ್ತು ಫರ್ದರ್ ಕ್ಲಾಸಿಫಿಕೇಷನ್ಸ್ ಬರಲಿ, ಹಾಗೆ ಆಗಿರ್ಬೋದು, ಅದು ಸೆಕೆಂಡ್ ಕ್ಲಾಸ್ ಮಾಡ್ತಾ ಹೋಗಿ. ಹೌದಾ? ಹೀಗಾಗಿ ನಾನು ಏನು ಮಾಡೀನಿ, ಒಂದೊಂದು ಪ್ಯಾಕೇಜಾಗಿ ಮಾಡ್ತಾ ಹೋಗಿ ನಾವು ಕ್ಲಾಸಸ್ಗಳನ್ನು. ದಯವಿಟ್ಟು ನೀವು ಇನ್ನೊಂದು ಸಾರಿ ಎಲ್ಲ ಒಂದು ವೀಡಿಯೋಸ್ಗಳನ್ನು ನೋಡಿ. ಓಕೆ, ಇದು ಕೊನೆಯ ಕ್ಲಾಸು ಮತ್ತು ಕೊನೆಯ ವಿಡಿಯೋ ಆಗಿರ್ತದೆ ಈ ಚಾಪ್ಟರ್ ಮೇಲೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಚಾಪ್ಟರ್ನ ನೋಡಿ ಹೆಚ್ಚಿನ ಮಾರ್ಕ್ಸನ್ನು ಕವರ್ ಮಾಡ್ತಕ್ಕಂತಹ ಅಧ್ಯಾಯ ಇದಾಗಿರ್ತದೆ. ಓಕೆ, ನಿಮ್ಗೆ ಎಲ್ಲೇ ಏನೇ ಡೌಟ್ ಕಂಡು ಬಂದಲ್ಲಿ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಹಂತ ಹಂತವಾಗಿ ನೋಡ್ತಾ ಹೋಗಿ. ಪಾರ್ಟ್ 1, 2, 3, 4, 5 8 ರೋಗ ಆಗಿದ್ದಾವೆ. ಇದು 9ನೇ ಒಂದು ಪಾರ್ಟ್ ಆಗಿರ್ತದೆ ಈ ಚಾಪ್ಟರ್ದು. ಓಕೆ, ಸೊ ದಯವಿಟ್ಟು ಎಲ್ಲರೂ ಇದನ್ನ ಇನ್ ಡೀಟೇಲ್ ಆಗಿ ಚಾಪ್ಟರ್ನ ಸರಿಯಾಗಿ ಅಧ್ಯಯನ ಮಾಡಿ. ಏನು ತಿಳಿದಿಲ್ಲ ಅದನ್ನು ನನಗೆ ಏನೇ ಡೌಟ್ಸ್ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.